ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2025 ಇನ್ನೇನು ಜಂಬೂ ಸವಾರಿಗೆ ಗೌನ್ ಟೌನ್ ಶುರುವಾಗಿರುವಂಥದ್ದು. ನಾನೀಗ ಕ್ಯಾಪ್ಟನ್ ಅಭಿಮನ್ಯು ಮುಂಭಾಗ ಇದ್ದೇನೆ. ಈಗಾಗಲೇ ಕೂಡ 14 ಆನೆಗಳಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಅದಲ್ಲದ ಬಳಿಕವಾಗಿ ಈಗ ಕೊನೆಯದಾಗಿ ಕ್ಯಾಪ್ಟನ್ ಕೂಲ್ ಅಭಿಮನ್ಯುನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಚಿತ್ತಾರಗಳನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳಿ ಕಲಾವಿದರು. ಪ್ರಮುಖವಾಗಿ ಮೈಸೂರಿನ ಸಿಂಬಲ್ ಅಂದರೆ ಒಂದು ಗಂಡ ಬೇರುಂಡವ ಚಿತ್ರವನ್ನು ಬಿಡಿಸಿರುವಂಥದ್ದು. ಅದಾದ ಬಳಿಕ ಎರಡೂ ಕಿವಿಗಳಿಗೆ ಕೂಡ ಶಂಖ ಚಕ್ರವನ್ನು ಬಿಡಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ 6 ಬಾರಿ ಏನು ಸತತ ಅಂಬಾರಿಯನ್ನು ಹೊತ್ತು ಯಶಸ್ವಿಯಾಗಿ ಸಾಗಿರುವಂತಹ ಒಂದು ಇತಿಹಾಸ, ಒಂದು ಹೆಮ್ಮೆ ಇರುವಂಥದ್ದು ನಮ್ಮ ಅಭಿಮನ್ಯುಗೆ. ಹಾಗಾಗಿ ಅಭಿಮನ್ಯುಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಕಲಾವಿದರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಅದ್ರ ಜೊತೆಗೆ ನವಿಲಿನ ಚಿತ್ರ ಆಗಿರ್ಬೋದು, ಗಿಳಿ ಚಿತ್ರ ಆಗಿರ್ಬೋದು, ಆ ಕಾಲಿಗೆ ಏನು ಬಣ್ಣವನ್ನು ಕೂಡ ವಿಶೇಷವಾಗಿ ಹಾಕಿರುವಂಥದ್ದು. ಅದಾದ ಬಳಿಕ ಮೇಲ್ಗಡೆ ಹೂವಿನ ಚಿತ್ರವನ್ನು ಕೂಡ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಗಜಪಡೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಅದು ಅಭಿಮನ್ಯುಗೆ ಆತನದ್ದೇ ಆದಂತಹ ಫ್ಯಾನ್ ಫಾಲೋಯಿಂಗ್ ಕೂಡ ಇರುವಂಥದ್ದು. ಇನ್ನು ಕಲಾವಿದರಿದ್ದಾರೆ, ಕಲಾವಿದರನ್ನು ಕೂಡ ಮಾತಾಡ್ಸೋಣ. ಸರ್, ಸತತ 6 ಬಾರಿ ಯಶಸ್ವಿಯಾಗಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತಂತಹ ಹೆಮ್ಮೆ ಇರುವಂಥದ್ದು ನಮ್ಮ ಅಭಿಮನ್ಯುಗೆ. ಆ ಅಭಿಮನ್ಯುಗೆ ಈಗ ತಾವು ಕೂಡ ಒಂದು ವಿಶೇಷವಾದಂತಹ ವರ್ಣಾಲಂಕಾರವನ್ನು ಮಾಡ್ತಾ ಇದ್ದೀರಾ. ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್, ಹೇಳಿ. ಮತ್ತು ಏನೆಲ್ಲ ವಿಶೇಷವಾದಂಥ ಅಲಂಕಾರ ಅಭಿಮನ್ಯುಗೆ ಮಾಡ್ತಾ ಇದ್ದೀರಾ? ಈಗ ನೀವು ಹೇಳ್ದಂಗೆ ಬೆಳಗ್ಗೆಯಿಂದ ನೋಡ್ತಾ ಇದ್ರಿ ಎಲ್ಲ ಆನೆಗಳಿಗೂ ವಿಶೇಷವಾಗಿ ಅಲಂಕಾರ ಮಾಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಅಭಿಮನ್ಯು ತುಂಬ ಶಾಂತವಾದ ಆನೆ. ನಮ್ಮ ಕಲಾ ಕೌಶಲ್ಯವನ್ನು ತುಂಬ ಶಾಂತ ರೀತಿಯಿಂದ ಅಲಂಕರಿಸ್ಕೊತಾ ಇದ್ದಾನೆ. ಹಾಗಾಗಿ ಈಗ ಚಕ್ರ ಮಾಡ್ತಾಯಿದ್ದೀವಿ, ಇಲ್ಲಿ ಗಂಡು ಬೆರಂಡ ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ಒಂದು ಹೆಚ್ಚಿನ ಬಣ್ಣಗಳ ಒಂದು ಉಬ್ಬು ಥರ ಒಂದು ಹೊಳಪನ್ನು ಕೊಟ್ಟು ಅದಕ್ಕೆ ವಿಶೇಷ ಒಂದು ಅಲಂಕಾರಿಕ ಅದೇ ನಕ್ಷೆ ವಿಷಯ ಆದರೂ ಕೂಡ ಚೆನ್ನಾಗಿ ಅದಕ್ಕೆ ಹೊಳಪು ಬರೋ ಹಾಗೆ ಅಲಂಕಾರವನ್ನು ಮಾಡ್ತಾಯಿದ್ದೀವಿ. ನಮ್ಮ ತಂಡ ಮತ್ತು ನಮ್ಮ ಸಹೋದರರೆಲ್ಲ ಸೇರಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ಎಲ್ಲ ಕೆಲಸ ಮುಕ್ತಾಯ ಆಗುತ್ತೆ. ಸರ್, ಈಗ 14 ಆನೆಗಳಿಗೆ ತಾವೇ ಕೂಡ ವರ್ಣಾಲಂಕಾರ ಮಾಡಿದ್ದೀರಾ. ಆ 14 ಆನೆಗಳನ್ನು ಹೊರತುಪಡಿಸಿ ಅಭಿಮನ್ಯುಗೆ ಏನು ವಿಶೇಷತೆ ಇದೆ ಸರ್? ಏನು ವಿಶೇಷ ಅಂದರೆ ಅದೇ ವಿಷಯದ ಚಿತ್ರ ಇದ್ದರೂ ಕೂಡ ಜಾಸ್ತಿ ಅಲಂಕಾರಿಕವಾದ ಆಗಿರುತ್ತಂತ ಅಲಂಕಾರ. ಆ ನಕ್ಷೆಗಳಿಗೆ ಆ ಬಣ್ಣ ಆಗಿರ್ಬೋದು, ಬಣ್ಣ 2-3 ಬಣ್ಣ, ಅದಕ್ಕೆ ಏನಂತಾರೆ 2 ಆಯಾಮದ ಒಂದು ಹೊಳಪನ್ನು ಕೊಟ್ಟು ತುಂಬ ಅಲಂಕಾರಿಕ ಎದ್ದು ಕಾಣೋ ಹಾಗೆ ಮತ್ತು ಬಿಳುಪು ಒಂದು ಚುಕ್ಕಿ ಅದರ ಮೇಲೆ ಕಪ್ಪು ಬಣ್ಣ ಹಾಕಿ ನಮ್ಮ ಮಾಡಿದಂಥ ಕಲೆ ಎದ್ದು ಕಾಣೋ ಹಾಗೆ ಅಲಂಕಾರ ಮಾಡ್ತಾಯಿದ್ದೀವಿ ಸರ್. ಸರ್, ಈಗ ನಿಮ್ಮ ಒಂದು ಕಲಾವಿದರ ತಂಡದಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಈ ಒಂದು ವರ್ಣಾಲಂಕಾರದಲ್ಲಿ ಭಾಗಿಯಾಗಿದ್ದಾರೆ ಸರ್? 8 ಜನ ಇದ್ದೀವಿ ಸರ್, ನನ್ನ ಸೇರಿಕೊಂಡು. ಒಂದಿಬ್ಬರು ನಮ್ಮ ಸಹೋದರ ಇದ್ದಾರೆ, ಇನ್ನುಳಿದೆಲ್ಲ ನಮ್ಮ ಶಿಷ್ಯಂದರಿದ್ದಾರೆ. ಇದಿಷ್ಟು ಕಲಾವಿದರಾದಂತಹ ನಾಗಲಿಂಗಪ್ಪ ಅವರ ಮಾತುಗಳು. ಈಗಾಗಲೇ ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂಬಾರಿಯನ್ನು, ತಾಯಿ ಚಾಮುಂಡಿಯನ್ನು ಹೊತ್ತು ಗಜಪಡೆಯ ಕ್ಯಾಪ್ಟನ್ ಕೂಂಬಿಂಗ್ ಕಿಂಗ್ ಆದಂತಹ ಅಭಿಮನ್ಯು ಸಾಕ್ತಾನೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕಲಾವಿದರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು.